ಗುಡ್ ಈವ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಈಗ ಸಂಜೆ 6:45. ನಾವೀಗ ಹೊರಟಿದ್ದೇವೆ ಎಲ್ಲ ಫ್ಯಾಮಿಲಿಯವರು ಸೇರಿ ಔಟಿಂಗಿಗೆ. ಇವತ್ತಿನ ಈ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ನಾವಿವಾಗ ಹೋಗ್ತಾ ಇದ್ದೀವಿ ಒಂದು ಒಳ್ಳೆ ಪ್ಲೇಸಿಗೆ. ಆದರೆ ಇವಾಗಲೇ ಎಲ್ಲಿ ಅಂತ ಹೇಳಲ್ಲ, ಸ್ವಲ್ಪ ನೀವು ವೇಟ್ ಮಾಡಿ. ಮಕ್ಕಳಂತೂ ಬೆಳಿಗ್ಗೆಯಿಂದಲೇ ಕೇಳ್ತಾ ಇದ್ರು ಯಾವಾಗ ನಾವು ಹೊರಡುದು ಅಂತ. ಸೊ ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ, ದಾರಿಯಲ್ಲಿ ಏನೆಲ್ಲ ಫನ್ ಆಗುತ್ತೆ, ನಾವು ಹೋಗ್ತಿರೋ ರೆಸಾರ್ಟ್ ಯಾವುದು, ಅಲ್ಲಿನ ಫುಡ್ ಹೇಗಿದೆ, ಎಲ್ಲವನ್ನ ಈ ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತೇನೆ. ಸೊ ನಮ್ಮ ಜೊತೆ ನೀವು ಕೂಡ ಬನ್ನಿ ಆಯಿತಾ. ನೋಡಿ, ಹೇಳ್ತಾ ಇರಬೇಕಾದ್ರೆ ನಾವು ಇಲ್ಲಿ ರೀಚ್ ಆಗಿದ್ದೇವೆ. ಇದೇ ನೋಡಿ ನಾವು ಹೋಗ್ತಿರುವ ರೆಸಾರ್ಟ್, ಇದೇ ಮೂಡುಬಿದ್ರೆಯ ಸಂಪಿಗೆ ರೆಸಾರ್ಟ್. ಎಂಟ್ರೆನ್ಸ್ನಿಂದಲೇ ಈ ರೆಸಾರ್ಟ್ ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ. ಯಾಕಂದರೆ ಫಸ್ಟ್ ಇಂಪ್ರೆಷನ್ನೇ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾನು ಆದಷ್ಟು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ, ಯಾಕಂದರೆ ನಾನು ಬ್ಯಾಕ್ ಸೀಟಲ್ಲಿ ಕೂತಿದ್ದೆ. ಮಕ್ಕಳಂತೂ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಹೇಳಿದರೆ ನನಗೆ ಕೂತ್ಕೊಳ್ಳಿಕ್ಕೂ ಬಿಡಲಿಲ್ಲ ಮುಂದೆ. ಸೊ ಆದಷ್ಟು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಕೂಡ ನನ್ನ ಜೊತೆಗೆ ಬನ್ನಿ, ಯಾಕಂದರೆ ಒಳಗಡೆ ಏನಿದೆ ಹೇಗಿದೆ ಅಂತ ಎಲ್ಲವನ್ನ ನೋಡೋಣ. ಇನ್ನು ಒಳಗಡೆ ಹೋದರೆ ಸಾಕು, ಅಲ್ಲಿಂದ ಮತ್ತೆ ಅವರೇ ಪಾರ್ಕ್ ಮಾಡ್ತಾರೆ ಗಾಡಿಯನ್ನು. ಸೊ ನಾವಿವಾಗ ರೀಚ್ ಆಗಿದ್ದೇವೆ ರಿಸೆಪ್ಷನ್ ಏರಿಯಾಗೆ. ಇಲ್ಲಿ ಫಸ್ಟ್ ಥಿಂಗ್ ಗಮನ ಸೆಳೆಯೋದೇ ಇಂಟೀರಿಯರ್ ಮತ್ತು ಆಂಬಿಯನ್ಸ್. ಫ್ರೆಂಡ್ಸ್, ನಾವಿವಾಗ ರೆಸಾರ್ಟಿನ ಒಳಗೇನೆ ಇದ್ದೇವೆ. ಸ್ಮಾಲ್ ವಾಕ್ ಮಾಡ್ತಾ ನೋಡೋಣ ಇಲ್ಲಿನ ಸರೌಂಡಿಂಗ್ ಹೇಗಿದೆ, ಮತ್ತು ನಿಮಗೆ ಕ್ಲೋಸ್ ಆಗಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಫ್ಯಾಮಿಲಿ ಜೊತೆ ಒಂದು ಪೀಸ್ಫುಲ್ ಡೇ ಸ್ಪೆಂಡ್ ಮಾಡೋಕ್ಕೆ ಎನ್ವೈರ್ಮೆಂಟ್ ಹೇಗಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಯಾವಾಗಲೂ ಮನೆಯಲ್ಲೇ ಇರ್ತೇವೆ, ನಾವು ಮನೆಯಲ್ಲೇ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತೇವೆ. ಒಂದಿನ ಹೊರಗಡೆ ಹೋಗಿ ಏನಾದರೂ ಎಂಜಾಯ್ ಮಾಡೋಣ ಅಂತ ಒಂದು ಡಿನ್ನರ್ ಔಟಿಗೆ ಬಂದದ್ದು. ಸೊ ತುಂಬ ಒಳ್ಳೆ ಫೀಲ್ ಕೊಡ್ತಾ ಉಂಟು. ಇಲ್ಲಿಯ ಆ್ಯಂಬಿಯನ್ಸ್ ಅಂತೂ ನನಗೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ತು. ಇನ್ನು ಮಕ್ಕಳಂತೂ ಇವಾಗಲೇ ಎಕ್ಸ್ಪ್ಲೋರ್ ಮಾಡೋ ಮೂಡಲ್ಲಿದ್ದಾರೆ, ಯಾಕಂದರೆ ಅವರ ರಿಯಾಕ್ಷನ್ನೇ ನೋಡಿ ನನಗೆ ಅಂತೂ ತುಂಬ ಖುಷಿ ಆಯಿತು. ನೀವು ಕೂಡ ಈ ಪ್ಲೇಸಿಗೆ ಒಂದ್ಸಲ ವಿಸಿಟ್ ಮಾಡಲೇಬೇಕಾಯ್ತಾ. ರೆಸಾರ್ಟ್ನ ಒಳಗಡೆ ಕಾಲಿಟ್ಟ ತಕ್ಷಣವೇ ಉಂಟಲ್ಲ, ಇಲ್ಲಿನ ಬ್ಯೂಟಿಫುಲ್ ಇಂಟೀರಿಯರ್ ಮತ್ತು ಆಂಬಿಯನ್ಸ್ ನಮ್ಮ ಗಮನ ಸೆಳೆಯುತ್ತೆ. ತುಂಬ ನೀಟ್, ಎಲಿಗೆಂಟ್ ಮತ್ತು ಕ್ಲಾಸಿ ಆಗಿರುವ ಇಂಟೀರಿಯರನ್ನು ಡಿಸೈನ್ ಮಾಡಿದ್ದಾರೆ. ಮಾಡರ್ನ್ ಟಚ್ ಜೊತೆಗೆ ಒಂದು ಟ್ರೆಡಿಷ್ನಲ್ ಫೀಲ್ ಕೂಡ ಇಲ್ಲಿ ಕಾಣಿಸುತ್ತೆ. ಇಲ್ಲಿನ ಲೈಟಿಂಗ್ ಆಗಿರ್ಬೋದು, ಡೆಕೋರ್ ಆಗಿರ್ಬೋದು, ಪ್ರತಿಯೊಂದು ಸಣ್ಣ ಸಣ್ಣ ಡೀಟೇಲ್ಡ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮುಖ್ಯವಾಗಿ ಆಂಬಿಯನ್ಸ್ ಅಂತೂ ತುಂಬ ಕಾಮ್, ಪೀಸ್ಫುಲ್ ಮತ್ತು ರಿಫ್ರೆಶ್ ಆಗಿದೆ. ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ ಕೊಡುವಂಥ ಅಟ್ಮಾಸ್ಫಿಯರ್ ಇದು. ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದರೆ, ಅಥವಾ ಪೀಸ್ಫುಲ್ ಆಗಿ ರಿಲ್ಯಾಕ್ಸ್ ಆಗೋಕ್ಕೆ ಅಂತ ಬಂದಿದ್ದರೆ, ಇದೊಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಅನಿಸುತ್ತೆ ನನಗೆ. ಇನ್ನು ಇದರ ಒಳಗಡೆ ಉಂಟಲ್ಲ, ಎಲ್ಲ ರೀತಿಯ ಪಾರ್ಟಿ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್. ನಾವು ಲಾಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯ ಮದುವೆಗೆ ಬಂದಿದ್ವಿ. ಸೊ ಅದಕ್ಕೆ ಒಳಗಡೆ ನಾವು ಹೋಗಲಿಲ್ಲ, ಯಾಕಂದರೆ ನಾವು ರೆಸ್ಟೋರೆಂಟಿಗೆ ಬಂದಿದ್ವಲ್ಲ. ಇದಂತೂ ನನಗೆ ತುಂಬ ಇಷ್ಟ ಆಯ್ತಾಯ್ತಾ, ಸೆಲ್ಫಿ ಏರಿಯಾ. ಇನ್ನು ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಬೇಡ, ಮಕ್ಕಳಿಗೆ ಕರ್ಕೊಂಡು ಮೇಲೆ ಹೋಗುವ 3rd ಫ್ಲೋರಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೇವೆ. ಲಿಫ್ಟಿಂದ ಹೊರಗೆ ಬಂದ ತಕ್ಷಣ ಇಲ್ಲಿ ಕೂಡ ಹಾಗೆ ವೇಟಿಂಗ್ ಏರಿಯಾ ಇದೆ. ಇದು ಕೂಡ ಸೇಮ್ ತುಂಬ ಕ್ಲಾಸಿ ಆಗಿದೆ. ಇಲ್ಲಿಂದ ಒಳಗಡೆ ಹೋಗಬೇಕಾದ್ರೆ ರೆಸ್ಟೋರೆಂಟಿಗೆ ಬಂದ ತಕ್ಷಣ ಮೊದಲ ಗಮನ ಸೆಳೆಯುವುದು ಇಲ್ಲಿನ ಬ್ಯೂಟಿಫುಲ್ ಓಪನ್ ಏರಿಯಾ ಆಯಿತಾ. ಸುತ್ತಲೂ ಹಸಿರಿನ ವಾತಾವರಣ, ಓಪನ್ ಸ್ಪೇಸ್ ಮತ್ತು ಫ್ರೆಶ್ ಏರ್. ಇಲ್ಲಿನ ತುಂಬ ಅಂದರೆ ಇವೆಲ್ಲ ಸೇರಿ ಉಂಟಲ್ಲ, ತುಂಬ ಪೀಸ್ಫುಲ್ ಆಗಿರುವ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡುತ್ತೆ. ಒಳಗಡೆ ಕೂತು ಊಟ ಮಾಡೋದಕ್ಕಿಂತ ಈ ಓಪನ್ ಏರಿಯಾದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾ ಫ್ಯಾಮಿಲಿ ಜೊತೆ ಊಟ ಮಾಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಮತ್ತು ಇಲ್ಲಿನ ಸೀಟ್ ಅರೇಂಜ್ಮೆಂಟ್ಸ್ ಕೂಡ ತುಂಬ ಕಂಫರ್ಟಬಲ್ ಆಗಿತ್ತು. ನಿಧಾನವಾಗಿ ಊಟ ಮಾಡ್ತಾ ಮಾಡ್ತಾ ಈ ಬ್ಯೂಟಿಫುಲ್ ಆ್ಯಂಬಿಯನ್ಸ್ನ ಎಂಜಾಯ್ ಮಾಡೋಕ್ಕೆ ಪೀಸ್ಫುಲ್ ಅಂತ ಅನಿಸ್ತು, ಮತ್ತು ಪರ್ಫೆಕ್ಟ್ ಅಂತ ಅನಿಸ್ತು. ಒಟ್ಟಿನಲ್ಲಿ ಒಂದೇ ಮಾತಲ್ಲಿ ಹೇಳುವುದಾದರೆ, ಊಟದ ಜೊತೆಗೆ ಆ್ಯಂಬಿಯನ್ಸ್ ಕೂಡ ಒಂದು ಒಳ್ಳೆ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಕೊಡತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿನ ವೇಟರ್ ಸರ್ವಿಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು, ತುಂಬ ಪೊಲೈಟಾಗಿ ನಡೆದುಕೊಳ್ತಾ ಇದ್ದರು. ನಮಗೆ ಬೇಕಾದದನ್ನು ಕೇಳಿ ಸಮಯಕ್ಕೆ ಸರಿಯಾಗಿ ಸರ್ವ್ ಮಾಡ್ತಾಯಿದ್ರು. ಯಾಕಂದರೆ ನಾವು ಮಕ್ಕಳ ಜೊತೆ ಬಂದಿದ್ವು. ನಿಮಗೆ ಗೊತ್ತುಂಟು ಮಕ್ಕಳು ಎಷ್ಟು ಮೆಸ್ಸಿ ಮಾಡ್ತಾರೆ, ಸ್ಪೂನ್ ಆಗಿರ್ಬೋದು. ನನಗೆ ಎಲ್ಲಿ ಅದು ಹೊರಗಡೆ ಹೋಗಬೇಕಾದ್ರೆ ಇದೊಂದು ತುಂಬ ಕಷ್ಟ ಆಗೋದು, ಯಾಕಂದರೆ 2 ಮಕ್ಕಳಿದ್ದಾರೆ, ಒಂದೇ ಪ್ರಾಯದವರು, 5 ವರ್ಷ. ತುಂಬ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಅದಕ್ಕಾಗಿ ನನಗೆ ಹೊರಗಡೆ ಹೋದರೆ ಇದೇ ದೊಡ್ಡ ಟೆನ್ಷನ್ ಆಗೋದು. ಮಕ್ಕಳು ಎಷ್ಟು ಪೋಖ್ರಿ ಮಾಡ್ತಾರಲ್ವ, ಅದಕ್ಕೆ
ಆದರೆ ಇಲ್ಲಿನ ಸರ್ವಿಸ್ ಅಂತೂ ತುಂಬ ನನ್ನ ಪ್ರಕಾರ ದಿ ಬೆಸ್ಟ್ ಆಗಿತ್ತು. ಇನ್ನು ನಾವು ಮೊದಲಿಗೆ ಅಲ್ಲಿ ಬಂದು ಮೆನು ಕೇಳಿದ್ವಿ ಇವತ್ತಿನ ಸ್ಪೆಷಲ್ ಏನು ಅಂತ. ಅಲ್ಲಿನ ಸ್ಪೆಷಲ್ ಏನು ಅಂತ ಅವರು ಫಸ್ಟ್ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಆಮೇಲೆ ನಾವು ಒಂದೊಂದನ್ನೇ ಆರ್ಡ್ರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ನಾವು ಸೂಪಿಂದ ಸ್ಟಾರ್ಟ್ ಮಾಡೋಣ ಅಂತ ಚಿಕನ್ ಮ್ಯಾಂಚೋ ಸೂಪ್ ಆರ್ಡರ್ ಮಾಡಿದ್ವಿ, ಮತ್ತು ಕ್ರೀಮ್ ಆಫ್ ಸ್ಪಿನಾಶ್ ಆ್ಯಂಡ್ ಮಶ್ರೂಮ್ ಸೂಪನ್ನು ಆರ್ಡರ್ ಮಾಡಿದ್ವಿ. ನನಗಂತೂ ಚಿಕನ್ ಮ್ಯಾಂಚೋ ನಾವು ಯಾವಾಗಲೂ ತಿಂತೇವೆ, ಅದಂತೂ ನನಗೂ ಸೂಪರ್ ಆಗಿತ್ತು. ಆದರೆ ಮಶ್ರೂಮ್ ಸೂಪ್ ನನಗೆ ಅಂದರೆ ಅದರ ಸ್ಪಿನಾಶಿದು ಟೇಸ್ಟ್ ಅಷ್ಟು ಇಷ್ಟ ಇಲ್ಲ. ಸೊ ನನಗೆ ಅದು ಅಷ್ಟು ಇಷ್ಟ ಆಗಿಲ್ಲ. ಆದರೆ ಚಿಕನ್ ಮ್ಯಾಂಚೋ ಅಂತೂ ಸೂಪರ್ ಆಗಿತ್ತು. ಮಕ್ಕಳಿಗೋಸ್ಕರನೇ ಸ್ಪೆಷಲ್ ಮೆನು ಎಲ್ಲ ಇದೆ. ಆದರೆ ನಮ್ಮ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾವು ಮಕ್ಕಳಿಗೋಸ್ಕರ ಫ್ರೆಂಚ್ ಫ್ರೈಸನ್ನು ಆರ್ಡ್ರ್ ಮಾಡಿದ್ವಿ. ಜಸ್ಟ್ ಸಾಲ್ಟು ಮಾತ್ರ, ಯಾಕಂದರೆ ಅವರು ಜಾಸ್ತಿ ಸ್ಪೈಸಿ ಎಲ್ಲ ತಿನ್ನೋದಿಲ್ಲ. ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಸಂಪಿಗೆ ರೆಸಾರ್ಟ್ನ ಎಲ್ಲ ಸ್ಪೆಷಲ್ ಮೆನು ಆ ದಿನದ್ದು ಎಂತ ಇದೆ ಅದನ್ನೆಲ್ಲ ನಾವು ಆರ್ಡ್ರ್ ಮಾಡಿದ್ವಿ. ಇನ್ನು ಒಂದೊಂದಾಗಿ ಎಲ್ಲವನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇವೆ ಹೇಗಿತ್ತು ಅಂತ. ಆ ದಿನದ ಸ್ಪೆಷಲ್ ಐಟಮ್ ಅಂತ ಇತ್ತು, ಅದನ್ನು ನಾವು ಆರ್ಡ್ರ್ ಮಾಡಿದ್ವಿ. ಪ್ಲಸ್ ನಾವು ಫಿಶ್ ಐಟಮನ್ನು ಕೆಲವೊಂದು ಆರ್ಡ್ರ್ ಮಾಡಿದ್ವಿ. ಯಾಕಂದರೆ ನನ್ನ ಹಸ್ಬೆಂಡಿಗೆ ಫಿಶ್ ಐಟಮ್ ಇಲ್ಲದೆ ಊಟ ಕಂಪ್ಲೀಟ್ ಅಂತೂ ಆಗೋದಿಲ್ಲ. ಸೊ ಅದಕ್ಕಾಗಿ ಅವರಿಗೋಸ್ಕರ ಕೆಲವೊಂದು ಫಿಶ್ ಐಟಮನ್ನು ಆರ್ಡ್ರ್ ಮಾಡಿದ್ವಿ. ಒಂದೊಂದಾಗಿ ನಿಮಗೆ ನಾನು ತೋರಿಸ್ತೇನೆ ಎಂತ ಎಲ್ಲ ಆರ್ಡ್ರ್ ಮಾಡಿದ್ವಿ, ಮತ್ತು ಹಾನೆಸ್ಟ್ ರಿವ್ಯೂ ಕೊಡ್ತೇನೆ ಆಯಿತಾ. ನಾವು ಆರ್ಡ್ರ್ ಮಾಡಿದ್ರಲ್ಲಿ ಮೊದಲಿಗೆ ಬಂದದ್ದು ಚಿಕನ್ ಫಝೀನ್ ಅಂತ ಅನಿಸುತ್ತೆ. ಇದು ನನಗೆ ಹೆಸರು ಕೆಲವೊಂದು ನೆನಪಿದೆ, ಆದರೆ ಮರ್ತೋಯ್ತು. ಇದು ಚಿಕನ್ ಫಝೀನ್ ಅಂತ ಅನಿಸುತ್ತೆ. ತುಂಬ ಟೇಸ್ಟಿಯಾಗಿತ್ತು. ನಾನಂತೂ ಇದರ ಮೊದಲು ಇದನ್ನು ಟೇಸ್ಟ್ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಕಳೆದು ನಾವು ಮೊದಲೇ ಆರ್ಡ್ರ್ ಮಾಡೋದು ಇದಕ್ಕೆ ಆಯಿತಾ. ಇನ್ನು ಸ್ವಲ್ಪ ಹೊಟ್ಟೆ ತುಂಬಿದ್ರಾಯಿತು. ಇವರು ಊತಲ್ಲಿ ಕೂತ್ಕೊಳ್ಳೋದಿಲ್ಲ. ಇವಾಗಲೇ ಶುರು ಮಾಡಿದರು ಪ್ಲೇ ಏರಿಯಾಕ್ಕೆ ಹೋಗಲೇಬೇಕು ಅಂತ. ಜಸ್ಟ್ ಅವರು ಊಟ ಮಾಡಿದ್ದು ಇಷ್ಟೇ, ಫ್ರೆಂಚ್ ಫ್ರೈಸ್ ತಿಂದದ್ದು ಅಷ್ಟೇ, ಅಲ್ಲಿಗೆ ಶುರು ಮಾಡಿದ್ದಾರೆ ಇನ್ನು ಹೋಗಬೇಕು ಅಂತ. ಇನ್ನೊಂದು ಏನಂತ ಹೇಳಿದರೆ, ಸರ್ಪ್ರೈಸಿಂಗ್ಲಿ ನನಗೆ ಪರಿಚಯದವರು ಸಿಕ್ಕಿದ್ರು, ನನ್ನ ನೇಬರ್. ಇವರನ್ನು ನೋಡಿ ಅಂತೂ ನನಗೆ ತುಂಬ ಖುಷಿ ಆಯಿತು. ಅವರ ಫ್ಯಾಮಿಲಿ ಜೊತೆ ಬಂದಿದ್ದರು. ಸೊ ಮಕ್ಕಳಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದರು. ಸೊ ಮಕ್ಕಳಿಗೋಸ್ಕರ ಐಸ್ ಕ್ರೀಮನ್ನು ಆರ್ಡ್ರ್ ಮಾಡಿದೆ. ಒಂದು ಸ್ಟ್ರಾಬೆರಿ ಐಸ್ ಕ್ರೀಮ್, ಇನ್ನೊಂದು ಮ್ಯಾಂಗೋ ಐಸ್ ಕ್ರೀಮ್. ಅವರಂತೂ ತುಂಬ ಖುಷಿಯಲ್ಲಿ ತಿಂತಾ ಇದ್ದಾರೆ. ಇನ್ನು ಈ ವ್ಲಾಗಲ್ಲಿ ಯಾರೆಲ್ಲ ನಮ್ಮ ಜೊತೆ ಇದ್ದಾರೆ ಅಂತ ನಾನು ನಿಮಗೆ ಹೇಳ್ತೇನೆ. ನಮ್ಮ ಅತ್ತೆ ಒಂದು ಇದರಲ್ಲಿ ಮಿಸ್ ಆಗಿದ್ದಾರೆ, ಯಾಕಂದರೆ ಅವರಿಗೆ ತಲೆನೋವು ಅಂತ ಅವರು ಬರಲಿಲ್ಲ. ಇವರು ನನ್ನ ಹಸ್ಬೆಂಡ್ನ ಫ್ರೆಂಡ್. ಇಲ್ಲಿ ನನ್ನ ಅತ್ತಿಗೆ ಮಗಳು, ಇವರು ನನ್ನ ಹಸ್ಬೆಂಡ್ನ ಫ್ರೆಂಡ್, ಹಸ್ಬೆಂಡ್, ನನ್ನ ಮಗ, ಮತ್ತು ಈಚೆ ಕಡೆ ನಾನಿದ್ದೇನೆ. ಇಷ್ಟು ಮಂದಿ ನಾವು ಬಂದಿದ್ವಿ. ಆರ್ಡ್ರ್ ಮಾಡಿದ ಎಲ್ಲ ಐಟಮ್ ಕೂಡ ತುಂಬ ಇಷ್ಟ ಆಯಿತು. ಎಕ್ಸೆಪ್ಟ್ ನನಗೆ ಅದೊಂದು ಸೂಪ್ ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ಎಲ್ಲ ಡಿಶ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಎಲ್ಲವೂ ತುಂಬ ಖುಷಿ ಆಯಿತು. ಓವರಲ್ ಆಗಿ ಹೇಳುವುದಂದರೆ ಫುಡ್ ಎಕ್ಸ್ಪೀರಿಯನ್ಸ್ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮಕ್ಕಳು ಕಾಯ್ತಾ ಇದ್ದ ಕ್ಷಣ ಬಂತು ಆಯಿತಾ. ಯಾವಾಗೊಂದ್ಸಲ ನಮ್ಮದು ಊಟ ಆಗತ್ತೆ, ನಮಗೆ ಪ್ಲೇ ಏರಿಯಾಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಕಾಯ್ತಾ ಇದ್ರು. ಸೊ ಮಕ್ಕಳು ಓಡಿನೇ ಹೋಗ್ತಾ ಇದ್ದಾರೆ. ಅವರಿಗೆ ಗೊತ್ತುಂಟು ಎಲ್ಲಿ ಪ್ಲೇ ಏರಿಯಾ ಇದೆ ಅಂತ. ಆಂಬಿಯನ್ಸ್ ಹೊರ್ತಾಯ ಚಟ್ಟಿ.
ಉದಾಗಿಯೇ ವೆರಿ ಗುಡ್ ಶ್ಯಾನಂಡನಿಕಾ ಜಾರ್ಬಂಡಿ ಮುಣ ಇಲ್ಲ ಆತ್ಮು ಜಾರ್ಬಂಡಿ ಕೇಳ ಕಿತ್ಲೇ ಕೇಳ ಆತ ಅಳೆ 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 ಜೋರ್ ಬಂಡಿ ಕೇಳ್ರೆ ಮುಳ್ಯಾರ ತಾನ್ ತುಂಗ ಐತೆ ಇರೇ ಮೊದ್ಲನ್ ನಾ ಪುತ್ತ 1 2 3 4 5 6 7 8 9 10 अभी तो शेष भूता छोट अरे लौट चेगा मम्मा बाय बाय पाचे कट्टा इल्ले तू ही बसते दोघांही बसा दोघांही बसा ये 1 2 3 4 5 6 7 8 9 10 ವೆರಿ ಗುಡ್ ನೀವು ಆಡುವುದನ್ನು ಅರ್ಧದಲ್ಲೇ ನಿಲ್ಲಿಸಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗುವಂತ ಅಲ್ಲಿ ಹೊರಟಿದ್ದಾರೆ. ಅಂದರೆ ಈಗ ಮಳೆ ಅಲ್ವಾ, ಮಳೆ ಬರ್ತಾ ಇದೆ ನೋಡಿ, ಇಲ್ಲಿ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ಕಡೆ ಮಳೆ ಬಿದ್ದು ಎಲ್ಲ ಜಾರ್ತದೆ. ಮಕ್ಕಳು ಏನಿಲ್ಲ, ನಡೆಯುವುದಲ್ಲ, ಓಡುವುದೇ. ನನಗೆ ಭಯ ಆಗೋದು ಅದೇ, ನಿಲ್ಲುವುದಿಲ್ಲ ಒಂದು ಕಡೆ. ಅಲ್ಲಿ ಕೂಡ ಹೋಗಬೇಕು, ಇಲ್ಲಿ ಕೂಡ ಹೋಗಬೇಕು. ಮಕ್ಕಳನ್ನು ಮೇಂಟೈನ್ ಮಾಡೋದೇ ಒಂದು ತುಂಬ ದೊಡ್ಡ ಕೆಲಸ. ಇಲ್ಲಿ ರೆಸಾರ್ಟಿಗೆ ಆ ಥರ ಎಲ್ಲ ಹೋದರೆ ಉಂಟಲ್ಲ, ಇಲ್ಲಿ ಹೋಮ್ ಸ್ಟೇ ಕೂಡ ಇದೆ ಆಯಿತಾ, ಒಳ್ಳೇದಿದೆ ನೋಡಿ. ಇದೆಲ್ಲ ನೀವು ಸ್ಟೇ ಎಲ್ಲ ಮಾಡೋದಾದರೆ ಇದನ್ನು ಯೂಸ್ ಮಾಡ್ಬೋದು ಅನಿಸತ್ತೆ. ನಾವಿಲ್ಲಿ ರೆಸ್ಟೋರೆಂಟಿಗೆ ಬಂದಿದ್ವಲ್ವಾ, ಮತ್ತು ಮಕ್ಕಳು ನೀರಲ್ಲಿ ಇಳಿತೇನೆ ಅಂತ ಇದು ಮೊದಲೇ ಮಳೆ ಬರ್ತಾ ಇದೆ ಇಲ್ಲಿ. ಇನ್ನು ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಇಲ್ಲಿ ಜಾಸ್ತಿ ಕೂತ್ರೆ ಆಗಲಿಕ್ಕಿಲ್ಲ ಅಂತ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ರೆಸಾರ್ಟಲ್ಲಿ ಹೇಳಿದರು ನಿಮ್ಮದು ಪರಿಚಯ ಉಂಟಾ ಅಂತ. ನೋಡಿ, ನಿಮಗೆ ಪರಿಚಯ ಉಂಟಾ ಇವರದು? ಪರಿಚಯ ಇದ್ದರೆ ಒಂದು ಹೆಸರು ಕಮೆಂಟ್ ಮಾಡಿ ಆಯಿತಾ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಮಕ್ಕಳಂತೂ ತುಂಬ ಖುಷಿ ಆದರು, ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಈ ರೆಸಾರ್ಟ್ ಅಂತೂ ತುಂಬ ಖುಷಿ ಅಂತ ಅನ್ನಿಸ್ತು. ತುಂಬ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ ಹಾಗೆ ಆಯಿತು. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾಳಿನ ಒಂದು ವಿಡಿಯೋದಲ್ಲಿ ಹೊಸ ಒಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬೈ ಬಾಯ್, ಸ್ಟೇ ಬ್ಲೆಸ್ಡ್.